ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಆದಿ ಜಾಂಬವ ಸಂಘ, ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಹಾಗೂ ದಾವಣಗೆರೆ ಮತ್ತು ಬಾಗಲಕೋಟೆಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವಂತೆ ಹೋರಾಟಗಾರರಿಗೆ ಎಚ್ಚರಿಕೆ ಕರೆ ಕೊಡಲಾಗಿತ್ತು. ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಎನ್ ಶಂಕರಪ್ಪ ಕೇಶವ ಮೂರ್ತಿ, ಸಿದ್ದರಾಜು, ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ ಹಾಗೂ ಇತರ ಎಲ್ಲ ಸಂಘಟನೆಗಾರರೊಂದಿಗೆ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ನಡೆಸಲಾಯಿತು. ಶಿವಮೊಗ್ಗ ಜಿಲ್ಲೆಯ ಹೋರಾಟವನ್ನು ಮುಂಗೋಟೆ ಹನುಮಂತಪ್ಪ ಮೂರ್ತಿ, ಭಾನುಪ್ರಸಾದ್, ಅಜಯ್ ರಂಗನಾಥ್, ಸಮಾಜದ ಹಿರಿಯ ಮುಖಂಡರಾದ ಲೋಕೇಶ್ ಶಿವಲಿಂಗಪ್ಪ ಅಣ್ಣಪ್ಪ ಇತರರಿಗೆ ಬೃಹತ್ ಹೋರಾಟ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಮಹಿಳೆಯರಾದ ಮಾಲಾ ಕೆಂಪಮ್ಮ ಮಹಾಲಕ್ಷ್ಮಿ ಅನೇಕ ರೀತಿ ಯಶಸ್ವಿಗೊಳಿಸಲಾಗಿದೆ.